Hi everyone, welcome you all to GLV classes. I am Veena Kiran. So ಬನ್ನಿ ಇವತ್ತಿನ ವಿಡಿಯೋ ತರಗತಿಯಲ್ಲಿ ಇಂದು ನಡೆದಂತಹ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಅನ್ನ ಡಿಸ್ಕಸ್ ಮಾಡೋಣ. ಕೀ ಆನ್ಸರ್ ಅನ್ನ ಡಿಸ್ಕಸ್ ಮಾಡೋಣ. ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 1 ಇವತ್ತು ಬೋರ್ಡ್ ನವರು ಬಿಟ್ಟಿದಂತಹ ಕ್ವೆಶನ್ ಪೇಪರ್ ಹೇಗಿತ್ತು ಅಂತ ನನ್ನನ್ನು ಕೇಳೋದಾದ್ರೆ ನನ್ನ ಪ್ರಕಾರ ಇದೊಂದು ಆವರೇಜ್ ಆಗಿತ್ತು. 60 to 70 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡಬಹುದು. 75 ಸ್ವಲ್ಪ ಕಷ್ಟ ಪಡ್ಬೇಕು. 80 ತೆಗಿಯೋದು ಸ್ವಲ್ಪ ಹೈಯರ್ ಆರ್ಡರ್ ಆಗಿತ್ತು ಅಂತ ಹೇಳ್ಬಹುದು. ಬನ್ನಿ ಶುರು ಮಾಡೋಣ. ಫಸ್ಟ್ ಕ್ವೆಶನ್ ಟ್ಯಾಗು. ದೇ ಆರ್ ಗುಡ್ ಪೀಪಲ್. ಆರ್ ಹೆಲ್ಪಿಂಗ್ ವರ್ಬ್ ಇದೆ. ಆರ್ ಎರಡ್ ಕಡೆ ಇದೆ. ನೆಗೆಟಿವ್ ವರ್ಡ್ ನೋ, ನಾಟ್, ನೆವರ್, ಹಾರ್ಡ್ಲಿ ಅನ್ನೋ ನೆಗೆಟಿವ್ ವರ್ಡ್ ಇಲ್ಲ, ಹಾಗಾಗಿ ಇಲ್ಲಿ ಇರ್ಬೇಕು. ಇಲ್ಲಿದೆ ನೋಡಿ. ದೇ ಪ್ರೊನೌನ್ ಹಾಗೆ ಇದೆ. ಈಸಿ ಕ್ವೆಶನ್. ಅರಂಟ್ ದೇ ಬಿ ಆನ್ಸರ್. ಸೆಕೆಂಡ್ ಕ್ವೆಶನ್, ಇನ್ಫಿನಿಟಿವ್. ಡೂ, ವಾಂಟ್, ಟು ಗೋ, ಪ್ರಿಫರ್. ಟು ಪ್ಲಸ್ ವರ್ಬ್ ಇರಬೇಕು. ಸೊ ಸಿ ಇಸ್ ದ ರೈಟ್ ಆನ್ಸರ್. ಟು ಗ್ರೋ. ಥರ್ಡ್ ಕ್ವೆಶನ್, ಲ್ಯಾಂಗ್ವೇಜ್ ಫಂಕ್ಷನ್. ಇದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಕೀಪ್ ಆಲ್ ಯೋರ್ ಬಿಲಾಂಗಿಂಗ್ಸ್ ಲೈಕ್ ಬ್ಯಾಗ್, ಬುಕ್ಸ್, ಪ್ರಿಪೇರ್ ಎಕ್ಸೆಟ್ರಾ, ಪೇಪರ್ ಎಕ್ಸೆಟ್ರಾ ಔಟ್ ಆಫ್ ದ ರೂಮ್. ಸೊ ಇದನ್ನ ಯಾವ ಎಕ್ಸಾಮ್ ಅಲ್ಲೂ ಕೇಳಿರ್ಲಿಲ್ಲ, ಮಾಡೆಲ್ ಪೇಪರ್ ಅಲ್ಲಿ ಕೂಡ ಇದು ಇರ್ಲಿಲ್ಲ. ದಿಸ್ ಇಸ್ ಗಿವಿಂಗ್ ಇನ್ಸ್ಟ್ರಕ್ಷನ್. ಇಲ್ಲಿ ಟೀಚರ್ ಹೇಳೋದು, ಐ ಆಮ್ ಗೋಯಿಂಗ್ ಟು ಕಂಡಕ್ಟ್ ಅ ಟೆಸ್ಟ್ ಫಾರ್ ಯು, ಕೀಪ್ ಆಲ್ ಯುವರ್ ಬಿಲಾಂಗಿಂಗ್ಸ್ ಅಂತ ಇನ್ಸ್ಟ್ರಕ್ಷನ್ ಕೊಡುವಂತದ್ದು. ಸ್ಟ್ಯಾಂಡ್ ಇನ್ ಲೈನ್, ಸ್ಟ್ಯಾಂಡ್ ಪ್ರಾಪರ್ಲಿ, ಕಮ್ ಇನ್ ಲೈನ್, ಇದೆಲ್ಲ ಗಿವಿಂಗ್ ಇನ್ಸ್ಟ್ರಕ್ಷನ್ ಆಗುತ್ತೆ, ಸೂಚನೆಗಳನ್ನ ಕೊಡುವಂತದ್ದು. ಫೋರ್ತ್ ಕ್ವೆಶನ್, ಅಪ್ರೋಪ್ರಿಯೇಟ್ ವರ್ಡ್. ಇಫ್ ಕ್ಲಾಸ್ ಅಂತ ಮಾಡೆಲ್ ಪೇಪರ್ಸ್ ಅಲ್ಲಿ ಎಲ್ಲಾ ಕಡೆ ಕೇಳಿದ್ದಾರೆ, ಬಟ್ ಇಲ್ಲಿ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ ಅಂತ ಕೇಳಿದ್ದಾರೆ. ಹಿಂದಿನ ಎಕ್ಸಾಮ್ ಅಲ್ಲಿ ಕೇಳಿದ್ರು, ಬಟ್ ಮಾಡೆಲ್ ಪೇಪರ್ ಅಲ್ಲಿ ಹಂಗ್ ಕೇಳಿರ್ಲಿಲ್ಲ. ಸೊ ಮಕ್ಳೇನಾದ್ರು ಇಫ್ ಕ್ಲಾಸ್ ಅಂತ ಹುಡ್ಕೊಂಡ್ ಕೂತ್ಕೊಂಡ್ರೆ ಇಲ್ಲಿ ಸಿಕ್ಕಲ್ಲ. ಸೊ ಇದಕ್ಕೂ ರೆಡಿ ಇರ್ಬೇಕು. ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಅಂತ. I did not complete yet. I had no time. If I had got it earlier. ನನಗೆ ಬೇಗ ಸಿಕ್ಕಿದಿದ್ರೆ I dash read it. ನಾನು ಓದಿರ್ತಿದ್ದೆ. Would have read it. Next, fifth question. 2 syllables. A go. To school. 1. General. General. 3 ಇದೆ ಒಟ್ಟು. Good. 1 ಇದೆ. Correct answer is echo. Sixth question, so that. Question, he is very young, he cannot drive a car. He is so young that he cannot drive a car. Seventh question, article. Cow is dash useful. You ಬರೀತೀವಲ್ವಾ, ಯೂಸ್ಫುಲ್. ಸೊ ಇದು ವ್ಯಂಜನಾಕ್ಷರ ಆಗಿರೋದ್ರಿಂದ ಎ ಬರ್ಬೇಕು. ಅಂದ್ರೆ ಕಾನ್ಸನೆಂಟ್ ಸೌಂಡ್. ಯು ಅನ್ನೋದು ಕಾನ್ಸನೆಂಟ್ ಸೌಂಡ್. ಸೊ ಎ ಬರ್ಬೇಕು. 8th question, identify the part of speech of the underlined word strength. Strength is life. ಇದನ್ನು ಮಾಡೆಲ್ ಪೇಪರ್ಸ್ ಅಲ್ಲಿ ಇರ್ಲಿಲ್ಲ. ಮತ್ತೆ ಈ ತರದ್ದು ನೌನ್ ಅನ್ನ ಕೇಳಿರೋದು ಮೇನ್ ಎಕ್ಸಾಮ್ಸ್ ಅಲ್ಲಿ, ಪ್ರಿಪರೇಟರಿಯಲ್ಲಿ ಫಸ್ಟ್ ಟೈಮ್. ಸ್ಟ್ರೆಂತ್ ಇಸ್ ಲೈಫ್. ಸ್ಟ್ರೆಂತ್ ಇದು ನೌನ್ ಆಗಿದೆ. ನೌನ್. 9th question, fill in the blank with appropriate linker. I respect both farmers dash soldiers and easy question. 10th, fill in the blank with appropriate preposition. I have been learning. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇಂತರ ಬಂದವಾಗ ಇಲ್ಲಿ ಟೈಮ್ ಅನ್ನ ಮೆನ್ಷನ್ ಮಾಡಿದವಾಗ ಇಯರ್, ಡೇ ಅಥವಾ ಡೇಟ್ ಅನ್ನ ಮೆನ್ಷನ್ ಮಾಡಿದ್ರೆ ಸಿನ್ಸ್ ಅನ್ನುವ preposition ಬರಿಬೇಕು. since. Fill in the blank with appropriate tense form of the verb. When I came home, I saw that mother dash. ಸೊ ನಾನ್ ಮನೆಗ್ ಬಂದಾಗ ನಾನ್ ಅಮ್ಮನ್ ನೋಡ್ದೆ, ಅಮ್ಮ ಏನ್ ಮಾಡ್ತಾ ಇದ್ರು ಅಂತ. ಓಕೆ, ಇದು ಪಾಸ್ಟ್ ಕಂಟಿನ್ಯೂಸ್ ಆಗುತ್ತೆ. ಪಾಸ್ಟ್ ಕಂಟಿನ್ಯೂಸ್ ಆಗುತ್ತೆ. ವಾಸ್ ಕುಕಿಂಗ್. ಮದರ್ ವಾಸ್ ಕುಕಿಂಗ್. Right, correct form of the word. Word na sariyada ರೂಪ. The computer is a wonderful dash. Invention. Correct answer. 13th, use the word call as verb. I called. ಅಥವಾ she called a friend. ಅಥವಾ I called you. ಅಥವಾ I
ಕಾಲ್ ಮೈ ಫ್ರೆಂಡ್. ಐ ಕಾಲ್ ಅಷ್ಟು ಬರೆದ್ರು ಕೂಡ ಆನ್ಸರ್ ಆಗುತ್ತೆ. ಐ ಕಾಲ್ ಮೈ ಫ್ರೆಂಡ್ ಯಾವ ತರ ಬೇಕಾದ್ರೂ ನೀವು ಆನ್ಸರ್ನ ಬರಿಬಹುದು. ಐ ಕಾಲ್ ಮೈ ಪೇರೆಂಟ್ಸ್ ಕೂಡ ಬರಿಬಹುದು. ಚೇಂಜ್ ದ ಫಾಲೋಯಿಂಗ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ ಚೇಂಜ್ ಆಗ್ಬೇಕು. ಇದು ಬಹಳ ಇದು ಈಸಿ ಇದೆ. ನಾನು ವಿಡಿಯೋದಲ್ಲಿ ರೀಸೆಂಟ್ ಆಗಿ ಇದನ್ನ ಮಾಡಿದ್ದೆ, ಇದನ್ನ ಸಾಲ್ವ್ ಮಾಡಿದ್ವಿ. ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ 2025-26 SSLC ಇಂಗ್ಲಿಷ್ ಅಂತ ಇದೆ. ಸೊ SSLC ಇಂಗ್ಲಿಷ್ ಅಂತ ಪ್ಲೇ ಲಿಸ್ಟ್ ಇದೆ. ಅಲ್ಲಿ ಹೋಗಿ ನೋಡಿದ್ರೆ ಈ ಗ್ರಾಮರ್ಗೆ ಸಂಬಂಧಪಟ್ಟಂತಹ ಎಲ್ಲಾ ವಿಡಿಯೋಸ್ ಒಂದೇ ಕಡೆ ಸಿಗುತ್ತೆ. ಇಲ್ಲಿ ಇಂಡಿಯಾ ಈಸ್ ಆಸ್ ಗ್ರೇಟ್ ಆಸ್ ಸತೀಶ್ ಪಾಸಿಟಿವ್ ಡಿಗ್ರಿ ಇದೆ. ಸತೀಶ್ ಫಸ್ಟ್ ಬರ್ಬೇಕು. ಕಂಪೇರ್ ಮಾಡ್ತಿರೋ ಸತೀಶ್ಗೆ. ಸತೀಶ್ ಈಸ್ ಗ್ರೇಟ್, ಗ್ರೇಟರ್, ಗ್ರೇಟೆಸ್ಟ್. ಕಂಪ್ಯಾರಿಟಿವ್ ಡಿಗ್ರಿ ಗ್ರೇಟರ್ ದ್ಯಾನ್ ಎನಿ ಅದರ್ ಫ್ರೇಸ್ ಅನ್ನ ಬೈ ಹಾರ್ಟ್ ಮಾಡ್ಬೇಕು. ಕಂಪ್ಯಾರಿಟಿವ್ ಡಿಗ್ರಿಗೆ ದ್ಯಾನ್ ಎನಿ ಅದರ್ ಕಾಮನ್ ಫ್ರೇಸ್, ಗ್ರೇಟರ್ ದ್ಯಾನ್ ಎನಿ ಅದರ್ ಆರ್ಟಿಸ್ಟ್ ಇನ್ ಇಂಡಿಯಾ. Next 15th question, change into passive voice. Gopi is preparing tea. Present continuous tense ಇದೆ. Preparing verb, tea object, Gopi subject, object first ಬರ್ಬೇಕು. Tea present tense, Gopi tea is correct ಇದೆ. Subject verb agreement. Being ಅನ್ನೋದು verb ing ಇದ್ದಾಗ being ಅನ್ನೋ ವರ್ಡ್ ಸೇರಿಸಬೇಕು. ನೆಕ್ಸ್ಟ್ verb V3 ಗೆ ಚೇಂಜ್ ಆಗ್ಬೇಕಿದು. V3 prepared by ಅನ್ನುವ ಪ್ರಿಪೋಸಿಷನ್ ಸೇರಿಸಬೇಕು. ಅಂಡ್ ಬೈ ಗೋಪಿ. ಟೀ ಇಸ್ ಬೀಯಿಂಗ್ ಪ್ರಿಪೇರ್ಡ್ ಬೈ ಗೋಪಿ. 16th ಕ್ವೆಶನ್ ಇದು, ವಿಲ್ ಯು ಡೂ ದಿಸ್ ವರ್ಕ್ ನೌ? ಎಸ್ ನೋ ಕ್ವೆಶನ್ ಇದೆ. ಎಸ್ ಆರ್ ನೋ ಕ್ವೆಶನ್. ರಿಪೋರ್ಟೆಡ್ ಸ್ಪೀಚ್ ಚೇಂಜ್ ಮಾಡಬೇಕು. ಮದರ್ ಆಸ್ ರಾಜೇಶ್ ಅವರೇ ಕೊಟ್ಟಿದ್ದಾರೆ. ಇಲ್ಲಿ ಮದರ್ ಕೇಳ್ತಿದ್ದಾರೆ ರಾಜೇಶನನ್ನ. ಮದರ್ ಆಸ್ಕ್ ರಾಜೇಶ್. ಎಲ್ಪಿಂಗ್ ವರ್ಬ್ ಇಂದ ಶುರುವಾದ್ರೆ ಇಫ್ ವರ್ಡ್ ಅನ್ನ ಹಾಕ್ಬೇಕು. ರಿಪೋರ್ಟೆಡ್ ಸ್ಪೀಚ್ ಸಂಬಂಧಪಟ್ಟಂತೆ ಬೇಸಿಕ್ ಒಂದು ವಿಡಿಯೋ ಮಾಡಿ ಹಾಕಿದೀನಿ. ಸೊ ಅದನ್ನ ರಿಪೋರ್ಟೆಡ್ ಸ್ಪೀಚ್ ಫುಲ್ ಕಾನ್ಸೆಪ್ಟ್ ಅಂತ ಇದೆ. ಅದನ್ನ ಹೋಗಿ ನೋಡಿದ್ರೆ ನೆಕ್ಸ್ಟ್ ನೀವು ಸಾಲ್ವ್ ಮಾಡ್ಕೊಂಡು ಹೋದ್ರೆ, ಯಾರು ಬೇಸಿಕ್ ಅರ್ಥ ಆಗಿಲ್ಲ, ನಮ್ಗಿನ್ನೂ ಬೇಸಿಕ್ ಕನ್ಫ್ಯೂಷನ್ ಇದೆ ಅನ್ನೋಂಥವ್ರು ಆ ವಿಡಿಯೋವನ್ನ ನೋಡಿ. ಇಫ್ ಎಸ್ ನೋ ಕ್ವಶನ್ ಇದ್ದವಾಗ ಇಫ್ ಆರ್ ವೆದರ್ ಅನ್ನೋ ಪದಗಳನ್ನ ಬಳಸ್ಬೋದು. ನಾನು ಇಫ್ ಅನ್ನ ತಗೋತೀನಿ. ನೆಕ್ಸ್ಟ್ ಯು ಅನ್ನೋ ಮೊದಲು ಕನ್ಸಿಡರ್ ಮಾಡ್ಬೇಕು. ವಿಲ್ ಅನ್ನ ನಂತರ ಕನ್ಸಿಡರ್ ಮಾಡ್ಬೇಕು. ಯು ಇರೋದು, ಯು ಅಂದ್ರೆ ಯಾರಿಲ್ಲಿ? ರಾಜೇಶ್. ಸೊ ನಾವ್ ಈ ತರ ಯು ಸೆಕೆಂಡ್ ಪರ್ಸನ್ ನ ಥರ್ಡ್ ಪರ್ಸನ್, ಇದನ್ನ ಪ್ರೊನೌನ್ ಚೇಂಜ್ ಅಂತ ಕರಿತೀವಿ. ಥರ್ಡ್ ಪರ್ಸನ್ ಆಗುತ್ತೆ. ಇಫ್ ಹಿ ವಿಲ್ ಬಿಕಮ್ಸ್ ವುಡ್, ಡೂ ದಟ್. ಡೂ ಹಾಗೆ ಉಳಿಯುತ್ತೆ, ಡೂ ಚೇಂಜ್ ಮಾಡಂಗಿಲ್ಲ. ವಿಲ್ ನ ಚೇಂಜ್ ಮಾಡಿರ್ತೀವಿ. ಸೊ ಡೂ ಅನ್ನ ಏನ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. Do that work, now becomes then, this becomes that. ಈ ಎಲ್ಲ ಚೇಂಜಸ್ ಹೇಗಾಗುತ್ತೆ ಅನ್ನೋದನ್ನ ಆ ಬೇಸಿಕ್ ವಿಡಿಯೋದಲ್ಲಿ ಹೇಳಿದ್ದೀನಿ. 17th ಕ್ವೆಶನ್ ಎಡಿಟಿಂಗ್. ಫಸ್ಟ್ ಒನ್, ಅಡ್ವರ್ಬಿಯಲ್ ಮಿಸ್ಟೇಕ್. ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ಅಲ್ಲಾರ ಖಾನ್ ನಾಕ್ ಸಾಫ್ಟ್ ಆನ್ ದ ಡೋರ್. ನಾಕ್ ಸಾಫ್ಟ್ ಅಲ್ಲ, ಸಾಫ್ಟ್ಲಿ. ಸೊ ಈ ತರ ಹಾಕಿ ಸಾಫ್ಟ್ಲಿ ಅನ್ನ ಬರಿಬೇಕು. ಇಲ್ಲಿ ಅಪಸ್ಟ್ರಫೆ ಫಸ್ಟ್ ಟೈಮ್ ಕೇಳಿದ್ದಾರೆ. ನಾಕ್ ಸಾಫ್ಟ್ಲಿ ಆನ್ ದ ಡೋರ್ ಆಫ್ ಆಂಟ್ ಸುಶೀಲಾಸ್. ಇದು ಅಪಸ್ಟ್ರಫೆ ಆಗ್ಬೇಕು ಈ ತರ. ದಿಸ್ ಇಸ್ ದ ರೈಟ್ ಆನ್ಸರ್. 18th ಕ್ವೆಶನ್, ಡಾನ್ ಆನ್ಸ್ಲಮೋ ವಾಸ್ ಪ್ಯಾಷನೇಟ್ ಫಾರ್ ಹಿಸ್ ಲ್ಯಾಂಡ್ ಅಂಡ್ ಚಿಲ್ಡ್ರನ್ ಆಫ್ ಹಿಸ್ ವಿಲೇಜ್. ಜಸ್ಟಿಫೈ. ಆನ್ಸ್ಲಮೋ ತನ್ನ ಭೂಮಿ ಮತ್ತು ಮಕ್ಕಳ ಬಗ್ಗೆ ತುಂಬಾ ಪ್ಯಾಷನೇಟ್ ಆಗಿದ್ರು. ಹೇಗೆ ಹೇಳಿ. He tilled the same his ancestors tilled. ತನ್ನ ಪೂರ್ವಜರು ಉಳುಮೆ ಮಾಡಿದ ಭೂಮಿಯನ್ನೇ ಉಳುಮೆ ಮಾಡ್ತಿದ್ರು. He planted trees in the name of every children. ಪ್ರತಿ ಮಗುವಿನ ಹೆಸರಿನಲ್ಲಿ ಗಿಡಗಳನ್ನ ನೆಟ್ಟಿದ್ದರು. Born on that village. ಆ ಹಳ್ಳಿಯಲ್ಲಿ ಜನಿಸಿದ ಪ್ರತಿ ಮಗುವಿನ ಹೆಸರಲ್ಲಿ ಒಂದೊಂದು ಟ್ರೀಸ್ ಅನ್ನ ನೆಟ್ಟಿದ್ದರು. ಸೊ ಇದು ತೋರಿಸುತ್ತೆ ಅಲ್ಲ ಆನ್ಸ್ಲಮ್ ಅವರವರು ತಮ್ಮ ಭೂಮಿ ಮತ್ತೆ ಮಕ್ಕಳ ಬಗ್ಗೆ ಹೆಚ್ಚು ಪ್ಯಾಷನೇಟ್ ಆಗಿದ್ರು ಅನ್ನುವಂಥದ್ದನ್ನ. ಹೌ ಡಿಡ್ ಗಾಂಧೀಜಿ ಅಂಡ್ ಅಂಬೇಡ್ಕರ್ ಟ್ರೈ ಟು ವೈಪ್ ಔಟ್ ಕಾಸ್ಟ್ ಡಿಸ್ಕ್ರಿಮಿನೇಷನ್. ಜಾತಿ ಡಿಸ್ಕ್ರಿಮಿನೇಷನ್ ಅಂತಂದ್ರೆ ಭೇದ ಭಾವ. ಜಾತಿ ಬಗ್ಗೆ ಇರ್ತಕ್ಕಂತಹ ಭೇದ ಭಾವವನ್ನ ಗಾಂಧೀಜಿಯವರು ಅಂಬೇಡ್ಕರ್ ಯಾವ ರೀತಿ ವೈಪ್ ಔಟ್ ಅಂದ್ರೆ ಅಳಿಸೋದಕ್ಕೆ ಪ್ರಯತ್ನ ಪಟ್ರು. ಗಾಂಧೀಜಿ ಇಬ್ರು ಜಾತಿ ಪದ್ಧತಿಯನ್ನ ಹೋಗಲಾಡಿಸೋದಕ್ಕೇನೆ ಪ್ರಯತ್ನ ಪಟ್ಟಿದ್ದು.
ಆದ್ರೆ ಯಾವ ರೀತಿ ಅಂತ. ಗಾಂಧೀಜಿ ರಿಮೈಂಡೆಡ್ ದ ಹೈಯರ್ ಕಾಸ್ಟ್, ಉನ್ನತ ವರ್ಗದ ಜಾತಿಗಳಿಗೆ ಅವರು ರಿಮೈಂಡ್ ಮಾಡ್ತಾರೆ ತಮ್ಮ ಡ್ಯೂಟಿಗಳನ್ನ ಟುವರ್ಡ್ಸ್ ದ ಡಿಪ್ರೆಸ್ ಕ್ಲಾಸಸ್, ಏನು ತುಳಿತಕ್ಕೊಳಗಾದ ಅಥವಾ ಏನು ಡಿಪ್ರೆಸ್ಡ್ ಕ್ಲಾಸಸ್ ಅಂತ ಕರಿತೀವಿ, ದಲಿತ ವರ್ಗದ ಜನಗಳ ಕಡೆಗೆ ಉನ್ನತ ವರ್ಗದ ಜನಗಳು ತಮ್ಮ ಕರ್ತವ್ಯಗಳನ್ನ ನಿರ್ವಹಿಸಬೇಕು ಅಂತ ಗಾಂಧೀಜಿ ಹೇಳ್ತಾರೆ. ಅಂಬೇಡ್ಕರ್ ರಿಮೈಂಡ್ ಅಂದ್ರೆ ಜ್ಞಾಪಿಸಿದ್ರು ಡಿಪ್ರೆಸ್ ಕ್ಲಾಸಸ್, ದಲಿತ ವರ್ಗದವರಿಗೆ ಜ್ಞಾಪಿಸಿದ್ರು ಆಫ್ ದೇರ್ ರಿಸರ್ವ್ಡ್ ಆರ್ ಇನ್ಹರೆಂಟ್ ರೈಟ್ಸ್, ಅವ್ರಿಗೆ ರಿಸರ್ವ್ ಆಗಿರ್ತಕ್ಕಂತಹ ಇನ್ಹರೆಂಟ್ ಜನ್ಮಸಿದ್ಧ ಹಕ್ಕುಗಳ ಬಗ್ಗೆ ದಲಿತ ಜನರಿಗೆ ಗಾಂಧೀಜಿಯವರು ಜ್ಞಾಪಿಸಿದ್ರು. ನಿಮ್ಮದೇ ಆದ ಹಕ್ಕುಗಳಿದೆ, ನಿಮ್ಮ ಜನ್ಮಸಿದ್ಧ ಹಕ್ಕು, ಅದನ್ನ ಪಡ್ಕೊಳ್ಳಿ. ಯಾವುದಕ್ಕೆ ಹಕ್ಕು? ಈಕ್ವಾಲಿಟಿ, ಸಮಾನತೆಗೆ. ವಿತ್ ದ ಹೈಯರ್ ಕಾಸ್ಟ್, ಉನ್ನತ ವರ್ಗದ ಜನಗಳ ಜೊತೆ ತಮಗೆ ಸಮಾನ ಹಕ್ಕುಗಳಿದೆ ಅನ್ನೋದನ್ನ ಅಂಬೇಡ್ಕರ್ ಅವರು ಹೇಳಿದ್ರು. ಗಾಂಧೀಜಿ ಪುಟ್ ಸ್ಟ್ರೆಸ್ ಆನ್ ಡ್ಯೂಟಿ, ಅಂಬೇಡ್ಕರ್ ಪುಟ್ ಸ್ಟ್ರೆಸ್ ಆನ್ ರೈಟ್ಸ್. ನೆಕ್ಸ್ಟ್, ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್. ವಾಟ್ ಮೇಕ್ಸ್ ಯು ಟು ಅಪ್ರಿಶಿಯೇಟ್ ಹಿಮ್? ಅನಂತ್ ಒಬ್ಬ ಟ್ಯಾಲೆಂಟೆಡ್ ಬಾಯ್ ಅಂತ ಹೇಗೆ ಹೇಳ್ತೀರಾ? ಅನಂತ್ ವಾಸ್ ದ ಬೆಸ್ಟ್ ಟೇಬಲ್ ಟೆನಿಸ್ ಪ್ಲೇಯರ್, ಚೆನ್ನಾಗಿ ಟೇಬಲ್ ಟೆನಿಸ್ ಪ್ಲೇಯರ್ ಆಗಿದ್ದ. ಅಂಡ್ ದ ಫಾಸ್ಟೆಸ್ಟ್ ರನ್ನರ್, ಚೆನ್ನಾಗಿ ಓಡ್ತಾ ಇದ್ದ. ಹಿ ವಾಸ್ ಲರ್ನಿಂಗ್ ಟು ಪ್ಲೇ ಸಿತಾರ್ ವಿತ್ ಹಿಸ್ ಸಿಸ್ಟರ್ ನ ಜೊತೆ ಸಿತಾರನ್ನ ಕಲಿಯಕ್ ಹೋಗ್ತಾ ಇದ್ದ. ಹಿ ವಾಸ್ ಏಬಲ್ ಟು ಕಂಪೋಸ್ ಹಿಸ್ ಓನ್ ಟ್ಯೂನ್ಸ್, ತನ್ನದೇ ಆದ ಟ್ಯೂನ್ ಗಳನ್ನು ಕೂಡ ಹಾಕ್ತಾ ಇದ್ದ. ಹಾಗಾಗಿ ಅವನೊಬ್ಬ ಟ್ಯಾಲೆಂಟೆಡ್ ಬಾಯ್. 21st question, why did 3 super power meet in Geneva? ಜಿನಿವಾದಲ್ಲಿ 3 ಸೂಪರ್ ಪವರ್ಗಳು ಹೇಗೆ ಮೀಟ್ ಆದರು? The scientists met at Geneva to discuss the problem of nuclear weapons. ಸೈಂಟಿಸ್ಟ್ಗಳು ಜಿನಿವಾದಲ್ಲಿ ಭೇಟಿ ಆಗ್ತಾರೆ ನ್ಯೂಕ್ಲಿಯರ್ ವೆಪನ್ಸ್ ಬಗ್ಗೆ ಡಿಸ್ಕಸ್ ಮಾಡೋದಿಕ್ಕೆ. Since the tremor caused by an earthquake was the same as the tremor caused by the nuclear explosion, if countries which signed the treaty violated, ಅಂದ್ರೆ ಅರ್ಥಕ್ವೇಕ್, ಭೂಕಂಪ ಆದವಾಗ ಭೂಮಿಯ ತಳದಲ್ಲಿ ಎಂತಹ ಕಂಪನ ಆಗುತ್ತೆ, ಅದೇ ಕಂಪನ ಏನಾದ್ರೂ ನ್ಯೂಕ್ಲಿಯರ್ ವೆಪನ್ಸ್ ಅನ್ನ, ಅಣು ಬಾಂಬ್ಗಳನ್ನ ಭೂಮಿಯ ಕೆಳಗಡೆ ಎಕ್ಸ್ಪ್ಲೋಡ್ ಮಾಡಿದ್ರೆ, ಟೆಸ್ಟ್ ಮಾಡಿದ್ರೆ, ಸಿಡಿಸಿದ್ರೆ ಅಷ್ಟೇ ಕಂಪನ, ಅದೇ ರೀತಿಯ ಕಂಪನ ಉಂಟಾಗ್ತಾ ಇತ್ತು. ಸೊ ಹಾಗಾಗಿ ಯಾವ್ದಾದ್ರೂ ಕಂಟ್ರಿಗಳು ಟ್ರೀಟಿಯನ್ನ ನಡೆದಿರುತ್ತೆ, ಒಂದು ಒಪ್ಪಂದ ಆಗಿರುತ್ತೆ, ಏನಂತ, ನಾವು ನ್ಯೂಕ್ಲಿಯರ್ ವೆಪನ್ಸ್ ನ ಬಳಸಲ್ಲ ಅಂತ. ಸೈನ್ ಮಾಡಿರುವಂತಹ ಕಂಟ್ರಿಗಳು ಟ್ರೀಟಿಯನ್ನ ವಯೋಲೇಟ್ ಮಾಡಿದ್ರೆ, ತಿರಸ್ಕರಿಸಿದ್ರೆ, ಇಟ್ ವುಡ್ ಬಿ ಡಿಫಿಕಲ್ಟ್ ಟು ನೋ ದ ವಯೋಲೇಷನ್. ಸೊ ಅವರು ತಿರಸ್ಕರಿಸಿದಾರ, ರೂಲ್ಸ್ ಅನ್ನ ಬ್ರೇಕ್ ಮಾಡಿದಾರ ಇಲ್ವಾ ಅಂತ ತಿಳ್ಕೊಳ್ಳೋದು ಕಷ್ಟ ಆಗಿತ್ತು. ವಯೋಲೇಷನ್ ಅಂತಂದ್ರೆ ಮುರಿದು ಹಾಕ್ಬೋದು ರೂಲ್ಸ್ ಗಳನ್ನ. ಸೊ ದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಫ್ರಮ್ ಸೋವಿಯತ್ ಯೂನಿಯನ್, ಆದ್ದರಿಂದ ಸೋವಿಯತ್ ಯೂನಿಯನ್ ಅಂದ್ರೆ ರಷ್ಯಾ, ಯುನೈಟೆಡ್ ಸ್ಟೇಟ್ಸ್ ಅಂದ್ರೆ ಅಮೆರಿಕ, ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಇಂಗ್ಲೆಂಡ್, ಈ 3 ರಾಷ್ಟ್ರಗಳಿಂದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಅನ್ನ ಕರೆದಿರ್ತಾರೆ. 3 ಸೂಪರ್ ಪವರ್ಸ್ ಪೊಸೆಸಿಂಗ್ ನ್ಯೂಕ್ಲಿಯರ್ ವೆಪನ್ಸ್, ಈ 3 ರಾಷ್ಟ್ರಗಳು ಆ ಸಮಯಕ್ಕೆ, ಈ ಟ್ರೀಟಿ ಮಾಡುವ ಸಮಯದಲ್ಲಿ 3 ರಾಷ್ಟ್ರಗಳು ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಹೊಂದಿದ್ದಂತಹ ರಾಷ್ಟ್ರಗಳು. ಮೆಟ್ ಟು ಕಮ್ ಅಪ್ ವಿತ್ ಸಜೆಷನ್ಸ್, ಅಲ್ಲಿ ಜಿನಿವಾದಲ್ಲಿ ಮೀಟ್ ಆಗಿ, ಸರಿ ಯಾರಾದ್ರೂ ವಯೋಲೇಟ್ ಮಾಡಿದ್ರೆ ಹೇಗ್ ಕಂಡುಹಿಡಿಯೋದು ಅಂತ ಒಂದು ಸಜೆಷನ್ ಅನ್ನ, ಒಂದು ಸೊಲ್ಯೂಷನ್ ಕಂಡುಹಿಡ್ಕೊಳ್ಳೋದಕ್ಕೆ ಮೀಟಿಂಗ್ ಅನ್ನ ಕರೆದಿರ್ತಾರೆ. ವಾಟ್ ಆರ್ ದ ಆಕ್ಟಿವಿಟೀಸ್ ಬೀಯಿಂಗ್ ಡನ್ ಬೈ ದ ಮ್ಯಾನ್ ಆನ್ ದ ಲ್ಯಾಂಡ್? ಭೂಮಿಯ ಮೇಲೆ ಮನುಷ್ಯ ಮಾಡುವಂತಹ ಚಟುವಟಿಕೆಗಳು ಯಾವ್ಯಾವು? ವಿ ಓನ್, ನಾವು ಓನ್ ಅಂದ್ರೆ ಭೂಮಿಯನ್ನ ಪಡ್ಕೊಂತೀವಿ ಅಥವಾ ಅವನ್ನ ಏನಂತೀವಿ, ಬೈ ಮಾಡ್ತೀವಿ. ವಿ ಓನ್, ಬೈ, ಕೊಂಡ್ಕೋತೀವಿ. ಡಿಗ್, ಡಿಗ್ ಮಾಡಿ ಹಗಿತೀವಿ. ಫ್ಲೋ, ಉಳ್ಮೆ ಮಾಡ್ತೀವಿ. ಫೆನ್ಸ್ ದ ಲ್ಯಾಂಡ್, ಭೂಮಿ ಮೇಲೆ ಬೇಲಿ ಹಾಕ್ತಿವಿ. ವಿ ಆಲ್ಸೋ ಶೌಟ್, ಕೂಗ್ತೀವಿ. ಫೈಟ್, ಜಗಳ ಮಾಡ್ತೀವಿ, ಫೈಟ್ ಮಾಡ್ತೀವಿ. ಕಿಲ್ ಫಾರ್ ದ ಲ್ಯಾಂಡ್, ಭೂಮಿಗೋಸ್ಕರ ಹೊಡೆದಾಡ್ತೀವಿ. ಮಕ್ಳುಗಳು ಡ್ಯಾನ್ಸ್ ಮಾಡ್ತಾರೆ, ಆಟ ಆಡ್ತಾರೆ. ಸೊ ಈ ಎಲ್ಲ ಆಕ್ಟಿವಿಟೀಸ್ ಅನ್ನ ನಾವು ಭೂಮಿ ಮೇಲೆ ಮಾಡ್ತೀವಿ. ಐ ಆಮ್ ದ ಲ್ಯಾಂಡ್. 23rd, how was the march led by the students? ಇದು ನಾರಾಯಣಪುರ್ ಇನ್ಸಿಡೆಂಟ್, ಸಪ್ಲಿಮೆಂಟರಿ ರೀಡಿಂಗು. ಮಾರ್ಚ್ ಹೇಗೆ ನಡೆಯಿತು ಅಲ್ಲಿ, ಮಾರ್ಚ್ ಹೇಗಿತ್ತು? ದ ಸ್ಟೂಡೆಂಟ್ಸ್ ಹ್ಯಾಡ್ ಬೀನ್ ಮಾರ್ಚಿಂಗ್ ಟು ಗಿವ್ ನೋಟಿಸ್ ಟು ಬ್ರಿಟಿಷ್. ಬ್ರಿಟಿಷ್ ನವ್ರಿಗೆ ನೋಟಿಸ್ ಕೊಡೋದಕ್ಕೆ ಮಕ್ಳುಗಳು ಮಾರ್ಚ್ ಮಾಡ್ಕೊಂತ ಹೋಗ್ತಾ ಇದ್ರು.
ಬ್ರಿಟಿಷ್ ಕಲೆಕ್ಟರ್ ಟು ಕ್ವಿಟ್ ಇಂಡಿಯಾ. ಬ್ರಿಟಿಷ್ನವರ ಕಲೆಕ್ಟರ್ DC ಇರ್ತಾರಲ್ಲ ಅವರಿಗೆ ಭಾರತವನ್ನ ಬಿಟ್ಟು ತೊಲಗಿ ಅನ್ನುವಂತಹ ನೋಟಿಸ್ ಕೊಡೋದಕ್ಕೋಸ್ಕರ ಮಾರ್ಚ್ ಮಾಡ್ಕೊಂಡು ಹೋಗ್ತಾ ಇದ್ರು. ಇಟ್ ವಾಸ್ ಅನ್ಯೂಶುವಲ್ ಮಾರ್ಚ್. ಇದೊಂದು ಅಸಾಮಾನ್ಯವಾದಂತಹ ಮಾರ್ಚ್ ಆಗಿತ್ತು. ಬಿಕಾಸ್ ಯಾಕಂದ್ರೆ ದ ಸ್ಟೂಡೆಂಟ್ಸ್ ಮಾರ್ಚ್ಡ್ ಇನ್ ಕಂಪ್ಲೀಟ್ ಸೈಲೆನ್ಸ್. ಒಟ್ಟಾರೆಯಾಗಿ ಆ ಮಾರ್ಚ್ ನಲ್ಲಿ ಏನ್ ಮೆರವಣಿಗೆಯಲ್ಲಿ ಪೂರ್ತಿ ಸೈಲೆನ್ಸ್ ಇತ್ತು. ದೇರ್ ವರ್ ನೋ ಸ್ಲೋಗನ್ಸ್, ಯಾವುದೇ ಘೋಷಣೆಗಳಿಲ್ಲ, ನೋ ಶೌಟ್ಸ್, ಕೂಗಾಟ ಇಲ್ಲ, ಜಸ್ಟ್ ದ ಶಫಲ್ ಆಫ್ ಫೀಟ್, ಪಾದಗಳ ಶಬ್ದ, ಡ್ರಿಪ್ ಆಫ್ ರೇನ್, ಮಳೆ ಹನಿಯ ಶಬ್ದ, ಅಂಡ್ ಲೋ ಮರ್ಮರ್ ಫ್ರಮ್ ದ ವಾಚಿಂಗ್ ಕ್ರೌಡ್. ಅಕ್ಕಪಕ್ಕ ನೋಡ್ತಿದ್ದಂತಹ ಕ್ರೌಡ್ ಜನದ ಸಂದಣಿಯಿಂದ ನಿಧಾನ ಮರ್ಮರ್ ಸೌಂಡ್, ಗುಜು ಗುಜು ಸೌಂಡ್ ಬಿಟ್ರೆ ಇನ್ನೇನು ಇರ್ಲಿಲ್ಲ. ಅಷ್ಟು ಅನ್ಯೂಶುವಲ್ ಆಗಿತ್ತು ಮಾರ್ಚ್. ಅಥವಾ ಹಾರ್ಡ್ಶಿಪ್ ಆಫ್ ಡಿಕಿ ಡಾಲ್ಮಾ ಫೇಸ್ ಇನ್ ಹರ್ ಅರ್ಲಿ ಲೈಫ್. ಆಕೆಯ ಬಾಲ್ಯದಲ್ಲಿ ಅವಳು ಪಟ್ಟಂತಹ ಕಷ್ಟಗಳೇನೇನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ಕೊಳ್ಳಿ. ಇನ್ ವಾಟ್ ವೇ ಡಿಡ್ ದ ಅಬ್ಸೆನ್ಸ್ ಆಫ್ ಮದರ್ ಮೇಕ್ ಹನೀಫ್ ಅಂಡ್ ಹಿಸ್ ಬ್ರದರ್ಸ್ ರೆಸ್ಪಾನ್ಸಿಬಲ್. ತಾಯಿಯು ಮನೆಯಿಂದ ಆಗಾಗ ಹೊರ ಹೋಗ್ತಿದ್ರಿಂದ ಹನೀಫು ಮತ್ತೆ ಆತನ ಬ್ರದರು ಜವಾಬ್ದಾರಿಯನ್ನ ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು. ಹೇಗೆ ವಿವರಿಸಿ ಅಂತ ಇದೆ. ಸೊ ಇಲ್ಲಿ ಆನ್ಸರ್ ಇದೆ, ನೋಡ್ಕೊಳ್ಳಿ. ಹೌ ಡಿಡ್ ದ ಸೆಕೆಂಡ್ ಮಾನ್ಸ್ಟರ್ ಮೇಕ್ ವ್ಯಾಂಜಿಯಾ ಸಫರ್. ಸೆಕೆಂಡ್ ಮಾನ್ಸ್ಟರ್ ವ್ಯಾಂಜಿಯಾ ಸಫರ್ ಆಗೋದನ್ನ ಹೇಗೆ ಸಫರ್ ಮಾಡ್ದ ಕ್ವೆಶ್ಚನ್ ಉತ್ತರ ಇದೆ, ನೋಡ್ಕೊಳ್ಳಿ. ನಾನು ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ಟೈಮ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ 3 marks ಗೆ ಹೀರೋ ಪಾಠದಿಂದ ಇದು. ವಾಟ್ ಡೆಸ್ಪರೇಟ್ ಅಟೆಂಪ್ಟ್ಸ್ ಡಿಡ್ ಸ್ವಾಮಿ ಮೇಕ್. ಸ್ವಾಮಿ ಮಾಡಿದಂತಹ ಪ್ರಯತ್ನ ಪಟ್ಟಂತಹ ಡೆಸ್ಪರೇಟ್ ಅಂದ್ರೆ ಫಲಿತಾಂಶವಿಲ್ಲದ, ನಿಷ್ಪ್ರಯೋಜಕ. ಅಟೆಂಪ್ಟ್ಸ್ ಅಂದ್ರೆ ಪ್ರಯತ್ನಗಳು. ಟು ಎಸ್ಕೇಪ್ ಫ್ರಮ್ ಸ್ಲೀಪಿಂಗ್ ಅಲೋನ್. ಒಬ್ಬನೇ ಮಲ್ಗೋದ್ರಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಅವನು ಮಾಡಿದಂತಹ ನಿಷ್ಪ್ರಯೋಜಕ ಪ್ರಯತ್ನಗಳು ಯಾವ್ದ್ಯಾವ್ದು. ಸೊ ಅದನ್ನೆಲ್ಲ ಇಲ್ಲಿ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್, ಹೌ ಡಸ್ ದ ಪೋಯಟ್ ಡಿಸ್ಕ್ರೈಬ್ ದ ಜಾಸ್ ಪ್ಲೇಯರ್ ಇನ್ ದ ಪೋಮ್. ಜಾಸ್ ಪೋಮ್ 2. ಇದು 5ನೇ ಪದ್ಯ ಜಾಸ್ ಪೋಯಮ್ 2. ಇದು ಹೇಗೆ ಜಾಸ್ ಅನ್ನೋದನ್ನ ಪೋಯಟ್ ಡಿಸ್ಕ್ರೈಬ್ ಮಾಡಿದ್ದಾರೆ, ವಾಟ್ ಕೈಂಡ್ ಆಫ್ ಪರ್ಸನ್ ಜಾಸ್ ಈಸ್ ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕು. ಆಲ್ಮೋಸ್ಟ್ ಸಮರಿಯನ್ನ ಬರಿಬೇಕಾಗುತ್ತೆ ಇಲ್ಲಿ 3 marks ಗೆ. ಇಲ್ಲ ಸಿಂಥಸೈಸ್ ಮಾಡಿ ಕೂಡ ಬರಿಬಹುದು. ನೆಕ್ಸ್ಟ್ 27th ವೆರಿ ಇಂಪಾರ್ಟೆಂಟ್ ಏರಿಯಾ, ಎಕ್ಸ್ಟ್ರಾಕ್ಟ್ಸ್. ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್. ಯಾವ ಪಾಠದ್ದು? ಯೂನಿಟ್ ನಂಬರ್ 2. ದೇರ್ ಇಸ್ ದ ಗರ್ಲ್ ಬೈ ದ ಟ್ರ್ಯಾಕ್. ಹೂ ಮೇಡ್ ದಿ ಸ್ಟೇಟ್ಮೆಂಟ್? ಬಲೇಶ್ವರ್ ಮಿಶ್ರಾ. ಯಾರು ಈ ವಾಕ್ಯ ಇದನ್ನ ಹೇಳ್ದವರು? ಚಾಚಾ ರೆಫರ್ ಟು. ಚಾಚಾ ಅಂದ್ರೆ ಯಾರು? ಟ್ರಕ್ ಡ್ರೈವರ್. ವೈ ಡಿಡ್ ಆಸ್ಕ್ ಫಾರ್ ದ ಮೊಬೈಲ್. ಯಾಕೆ ಮೊಬೈಲ್ ಅನ್ನ ಕೇಳ್ದ? ಟು ಕಾಲ್ ದಿನೇಶ್ ಅಬೌಟ್ ಹರ್ ಆಕ್ಸಿಡೆಂಟ್. ಅಬೌಟ್ ದ ಆಕ್ಸಿಡೆಂಟ್, ಆಕ್ಸಿಡೆಂಟ್ ಬಗ್ಗೆ ತಿಳಿಸೋದಕ್ಕೆ. 28th ಕ್ವಶನ್, ಇದು ಯೂನಿಟ್ 6 ದ ಡಿಸ್ಕವರಿ ಪಾಠದ್ದು. ಐ ಡೋಂಟ್ ಸ್ಪೀಕ್ ಟು ದೆಮ್, ಐ ಹೇಟ್ ದೆಮ್. ನಾನು ಅವ್ರ ಜೊತೆ ಮಾತಾಡಲ್ಲ, ನಾನು ಅವ್ರನ್ನ ದ್ವೇಷಿಸ್ತೀನಿ ಅಂತ. ಐ ಅಂದ್ರೆ ಯಾರಿಲ್ಲಿ? ಐ ಅಂದ್ರೆ ಪೆಪೆ. ಹೂ ಡಸ್ ದೆಮ್. ಈ ವಾಕ್ಯದಲ್ಲಿ ದೆಮ್ ಅಂದ್ರೆ ಯಾರು? ಸೀಮನ್. ವೈ ಡಿಡ್ ದ ಸ್ಪೀಕರ್ ಹೇಟ್ ದೆಮ್. ಯಾಕೆ ಅವರು ಹೇಟ್ ಮಾಡ್ತಾನೆ? ಸ್ಪೀಕರ್ ಯಾರಿಲ್ಲಿ? ಪೆಪೆ. ಯಾಕೆ ಬೇರೆಯವ್ರನ್ನ ಹೇಟ್ ಮಾಡ್ತಾನೆ? ಬಿಕಾಸ್ ಸೀಮನ್ ವರ್ ಅಗೇನ್ಸ್ಟ್ ಕೊಲಂಬಸ್. ಕೊಲಂಬಸ್ ನ ವಿರುದ್ಧ ಇದ್ರಿಂದ. 29th ಕ್ವಶನ್, ವಿ ವಿಲ್ ಹ್ಯಾವ್ ಟು ಲುಕ್ ಫಾರ್ ಅ ನ್ಯೂ ಸ್ಕೂಲ್. ಇದು ಯೂನಿಟ್ ನಂಬರ್ 7 ಆಗಿರುತ್ತೆ. ನಾವು ಹೊಸ ಶಾಲೆಯನ್ನ ನೋಡ್ಕೋಬೇಕಿದೆ. ಕಲರ್ಸ್ ಆಫ್ ಸೈಲೆನ್ಸ್ ಪಾಠದ್ದು. ಹೂ ಇಸ್ ದ ಸ್ಪೀಕರ್? ದಟ್ ಈಸ್ ಸತೀಶ್ ಫಾದರ್. ಅವತಾರ್ ನಾರಾಯಣ್ ಅಥವಾ ಸತೀಶ್ ಫಾದರ್ ಅಂತ ಬರೆದ್ರು ಕೂಡ ಸರಿ. ವೈ ವಾಸ್ ಇಟ್ ನೀಡೆಡ್ ಟು ಲುಕ್ ಫಾರ್ ಅ ನ್ಯೂ ಸ್ಕೂಲ್. ಹೊಸ ಶಾಲೆಯನ್ನು ಹುಡುಕೊಳ್ಳೋ ಅವಶ್ಯಕತೆ ಏನು? ದ ಸ್ಕೂಲ್ ಹಿ ವಾಸ್ ಅಟೆಂಡಿಂಗ್ ರೆಫ್ಯೂಸ್ಡ್ ಹಿಸ್ ಅಡ್ಮಿಷನ್. ಯಾಕೆ ಅಂದ್ರೆ ದ ಸ್ಕೂಲ್ ವೇರ್ ಸತೀಶ್ ವಾಸ್ ಗೋಯಿಂಗ್ ರೆಫ್ಯೂಸ್ಡ್ ಹಿಮ್ ಬಿಕಾಸ್ ಹಿ ಯೂಸ್ ಟು ಅಬ್ಸೆಂಟ್ ಫ್ರೀಕ್ವೆಂಟ್ ಆಗಿ ಅಬ್ಸೆಂಟ್ ಆಗ್ತಿದ್ರಿಂದ ಶಾಲೆಯವರು ನಿರಾಕರಿಸಿದ್ರು. ಹಾಗಾಗಿ ಹೊಸ ಶಾಲೆಗೆ ಹೋಗ್ಬೇಕಿತ್ತು. ನೆಕ್ಸ್ಟ್ ಕ್ವೆಶನ್, ವಾಟ್ ಡಸ್ ಟು ಲುಕ್ ಫಾರ್ ಮೀನ್? ಈ ಫ್ರೇಸ್ ನ ಅರ್ಥ ಏನು? ಸರ್ಚ್, ಇನ್ ಸರ್ಚ್ ಅಂತ, ಹುಡುಕಾಟ ಅಂತ. ಇನ್ ಸರ್ಚ್ ಆಫ್ ಅಥವಾ ಸರ್ಚ್. 30th ಕ್ವೆಶನ್, ಪೋಯಮ್ ನಂಬರ್ 8 ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಪಾಠದ್ದು. ಯು ಕ್ಯಾನ್ ಕ್ರಾಸ್ ಔಟ್, ಪೋಮ್ದು. ಯು ಕ್ಯಾನ್ ಕ್ರಾಸ್ ಔಟ್ ಮೈ ನೇಮ್ ಫ್ರಮ್ ದ ಟೆಲಿಫೋನ್ ಬುಕ್.
ಟೆಲಿಫೋನ್ ಬುಕ್ ಇಂದ ನನ್ನ ನೇಮ್ ಅನ್ನ ಕ್ರಾಸ್ ಔಟ್ ಮಾಡಿ ಅಂತ ಹೇಳ್ತಾರೆ ಪದ್ಯದಲ್ಲಿ. ಯಾರು ಹೇಳೋದು? ದ ಪೊಯೆಟ್ ನಾರ್ಮನ್ ನಿಕೋಲ್ಸನ್ ಅಥವಾ ದ ಪೊಯೆಟ್. ವೈ ಡಿಡ್ ದ ಸ್ಪೀಕರ್ ಸೇ ಸೋ? ಯಾಕೆ ಆ ರೀತಿ ಹೇಳ್ತಾರೆ? ಬಿಕಾಸ್ ಹಿ ವಾಸ್ ನಾಟ್ ಶೋರ್ ಅಬೌಟ್ ಹಿಸ್ ರಿಟರ್ನ್. ವಾಪಸ್ ಬರೋದು ಶೋರ್ ಇರ್ಲಿಲ್ಲ, ಗ್ಯಾರಂಟಿ ಇರ್ಲಿಲ್ಲ. ವೆನ್, ಯಾವಾಗ ಈ ಮಾತನ್ನ ಹೇಳೋದು? ವೆನ್ ಹಿ ವಾಸ್ ರೆಡಿ ಟು ಗೋ ಟು ಔಟರ್ ಸ್ಪೇಸ್. ನೆಕ್ಸ್ಟ್ ಮಾರ್ನಿಂಗ್, ಅವನು ನೆಕ್ಸ್ಟ್ ಮಾರ್ನಿಂಗ್ ಔಟರ್ ಸ್ಪೇಸ್ ಹೋಗಕ್ಕೆ ರೆಡಿ ಇದ್ದಾಗ. 31st ಕ್ವೆಶನ್ ರವೀಂದ್ರನಾಥ್ ಟ್ಯಾಗೋರ್. ಇದು ಆಲ್ರೆಡಿ ಮಾಡೆಲ್ ಪೇಪರ್ ಅಲ್ಲಿ ಬಂದಿರುವಂತಹ ಸೇಮ್ ಕ್ವೆಶನ್ ಇದೆ. ಉತ್ತರ ಇಲ್ಲಿದೆ, ನೋಡ್ಕೊಳ್ಳಿ. ಇದು ಸಾಮಾನ್ಯ ಎಲ್ರು ಬರ್ದಿರ್ತೀರಾ, ಇದೇನು ಅಂತ ಕಷ್ಟ ಇಲ್ಲ. ನೆಕ್ಸ್ಟ್ ಸ್ಟೋರಿ ಡೆವಲಪ್ಮೆಂಟ್, ಇದು ಕೂಡ ಮಾಡೆಲ್ ಪೇಪರ್ದೇನೆ. ಮಾಡೆಲ್ ಪೇಪರ್ ಐ ಥಿಂಕ್ 4 ಅನ್ಸುತ್ತೆ. ಇದನ್ನು ಹೀಗೆ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 33 ಪಿಕ್ಚರ್ ರೈಟಿಂಗ್. ಇದು ಕೂಡ ಮಾಡೆಲ್ ಪೇಪರ್ ಇಂದಾನೆ ಬಂದಿದೆ. ಸೊ ಹಿಯರ್ ಯು ಕ್ಯಾನ್ ಸಿ ಸಿಂಪಲ್ ಸೆಂಟೆನ್ಸ್ ಅಲ್ಲಿ ಆನ್ಸರ್ ಇದೆ, ನೋಡ್ಕೊಳ್ಳಿ. ಇನ್ನ ಪೋಮ್ ಕ್ವಾಲಿಟಿ ಆಫ್ ಮರ್ಸಿ ಫಸ್ಟ್ ಸ್ಟಾನ್ಸಾ ಕೊಟ್ಟಿದ್ದಾರೆ, ಬಂದಿರ್ತೀರಾ. ಅಂಡ್ ಬ್ಲೈಂಡ್ ಬಾಯ್ ಇಂದ ಸೆಕೆಂಡ್ ಸ್ಟಾನ್ಸಾ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ಯಾಸೇಜ್, ಸಿಂಪಲ್ ಪ್ಯಾಸೇಜ್ ಚಿಕ್ಕದಾಗಿ ಕೊಟ್ಟಿದ್ದಾರೆ, ಈಸಿ ಇದೆ. ಎ ಕ್ವೆಶನ್, ವೈ ವಾಸ್ ಗಾಂಧೀಜಿ ಥ್ರೋನ್ ಔಟ್ ಆಫ್ ದ ಕಂಪಾರ್ಟ್ಮೆಂಟ್? ಗಾಂಧೀಜಿ ಅವರನ್ನ ರೈಲ್ವೆ ಕಂಪಾರ್ಟ್ಮೆಂಟ್ ಇಂದ ಆಚೆಗೆ ಹಾಕಲಾಗುತ್ತದೆ, ಯಾಕೆ? ಯಾಕಂದ್ರೆ he was traveling in the first class compartment. ಫಸ್ಟ್ ಕ್ಲಾಸ್ ಅಲ್ಲಿ ಟ್ರಾವೆಲ್ ಮಾಡಂಗಿರ್ಲಿಲ್ಲ ಕರಿ ಜನರು, ಬಿಳಿ ಜನರು ಮಾತ್ರ ಮಾಡ್ಬೇಕಿತ್ತು. ಉತ್ತರ ಇಲ್ಲಿದೆ ನೋಡಿ. He was asked by the white passenger travel in the first class. ಇಲ್ಲ ಇದೆ ನೋಡಿ. ಇದನ್ನ ನೀವು ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ಬರಿಬೇಕು. ಟು ಲೀವ್ ದ ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟ್ ಅನ್ನ ಬಿಟ್ಟು ಹೋಗು ಅಂತ ಹೇಳ್ತಾರೆ. ಗಾಂಧೀಜಿಯವರು ರೆಫ್ಯೂಸ್ ಮಾಡಿದವಾಗ he was pushed forcibly, ಫೋರ್ಸ್ ಆಗಿ ಅವ್ರನ್ನ ಆಚೆಗೆ ಹಾಕಲಾಗುತ್ತದೆ. ಯಾಕೆ ಅವ್ರನ್ನ ಆಚೆಗೆ ಹಾಕಲಾಗುತ್ತದೆ ಅಂದ್ರೆ he was traveling in the first class compartment. Next question B, why did Gandhiji not go to waiting room? waiting room ಯಾಕೆ ಹೋಗ್ಲಿಲ್ಲ? ಉತ್ತರ ಇಲ್ಲಿದೆ ನೋಡಿ, ಡೈರೆಕ್ಟ್ ಇದೆ ಇದಕ್ಕೆ ಉತ್ತರ. He did not go to waiting room because the white man sleeping there might insult him further. This is B question. Next to 36th question, the behavior of Ruskin Bond's grandmother is unusual. Explain summary of the poem grandmother claims entry. ನೋಡ್ಕೊಳ್ಳಿ, ಇದು ಈಸಿ ಇರುತ್ತೆ, ಯಾರು ಬಿಟ್ಟಿರಲ್ಲ ಅನ್ಕೋತೀನಿ, ಎಲ್ರು ಬರ್ದಿರ್ತೀರಿ. ಅಥವಾ ಸಾಂಗ್ ಆಫ್ ಇಂಡಿಯಾ, ಕೆಲವರು ಇದನ್ನು ಬರ್ದಿರ್ತಾರೆ, ನೋಡ್ಕೊಳ್ಳಿ. ಅಥವಾ ಅನದರ್ ಒನ್, ದಟ್ ಈಸ್ ನರೇಟ್ ದ ಸಿಚುಯೇಷನ್ ಇನ್ ವಿಚ್ ಕ್ರೂ ಮೇಟ್ಸ್ ಕಿಸ್ ದ ಲಿಟಲ್ ಮೇಡನ್ ಅಂಡ್ ಸ್ಪೋಕ್ ಇನ್ ಬೆಟರ್ ಚ್ಯೂರ್. ದಿಸ್ ಈಸ್ ಫಾರ್ಮ್ 6 ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್. ಇಲ್ಲಿ ಸಮರಿ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಎಸ್ಸೆ, ಏರ್ ಪೊಲ್ಯೂಷನ್. ಈ ಸಲಗೆ ಫಿಕ್ಸ್, ಇದು ಫಿಕ್ಸ್ ಆಗಿದೆ, ಕನ್ಫ್ಯೂಷನ್ ಬೇಡ. ಏರ್ ಪೊಲ್ಯೂಷನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಈ ರೀತಿ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋ ಇದೆ ಸಿಂಪಲ್ ವರ್ಡ್ಸ್ ಅಲ್ಲಿ ಹಾಗೂ ಸ್ಟ್ಯಾಂಡರ್ಡ್ ಆಗಿ ಹೇಗೆ ಬರೀಬೇಕು ಅಂತ, ಏರ್ ಪೊಲ್ಯೂಷನ್ ಎಸ್ಸೆ. ಅಲ್ಲಿ ಹೋಗಿ ನೀವು ನನ್ನ ಚಾನಲ್ ಅಲ್ಲಿ ನೋಡಬಹುದು, ಪ್ಲೇ ಲಿಸ್ಟ್ ಅಲ್ಲಿ. SSLC 2025-26 ಇಂಗ್ಲಿಷ್ ಅಂತ ಇದೆ. ನೆಕ್ಸ್ಟ್ ಮೊಬೈಲ್ ಫೋನ್ಸ್ ಬಗ್ಗೆನೂ ಇರುತ್ತೆ. ಇದು ಇದು ಆಲ್ರೆಡಿ ಇದನ್ನ ನೀವು ಓದ್ಕೊಂಡಿದ್ರೆ ಇದನ್ನು ಕೂಡ ಬರೀಬಹುದು. ಈ ರೀತಿ ಫಸ್ಟ್ ಇಂಟ್ರೊಡಕ್ಷನ್ ಬರೀತೀರಾ. ಇಂಟ್ರೊಡಕ್ಷನ್ ಆದ್ಮೇಲೆ ಯೂಸ್ ಆಫ್ ಮೊಬೈಲ್, ಯೂಸಸ್, ಆದ್ಮೇಲೆ ಡಿಮೆರಿಟ್ಸ್, ಅನಾನುಕೂಲಗಳೇನೇನು, ಅದಾದ್ಮೇಲೆ ಸ್ವಲ್ಪ ಕನ್ಕ್ಲೂಷನ್, ಉಪಸಂಹಾರವನ್ನ ಬರೆದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಅಥವಾ ಇಂಪಾರ್ಟೆನ್ಸ್ ಆಫ್ ಯೋಗ ಕಲ್ತಿದ್ರೆ ಅದನ್ನು ಕೂಡ ಬರೀಬಹುದು. ಅದು ಈಸಿ ಅನ್ಸಿದ್ರೆ ಇದನ್ನು ಕಲ್ತ್ಕೋಬಹುದು. ಸೇಮ್ ಇಂಟ್ರೊಡಕ್ಷನ್, ಡೆವಲಪ್, ಎಕ್ಸ್ಪ್ಲನೇಷನ್ ಅಂಡ್ ಕನ್ಕ್ಲೂಷನ್ ಇದೆ. ಲೆಟರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಲೆಟರ್, ಇಮ್ಯಾಜಿನ್ ಯುವರ್ ಆಕಾಶ್ ಆರ್ ಅಕ್ಷತಾ ಸ್ಟಡಿಂಗ್ ಇನ್ ಗವರ್ಮೆಂಟ್ ಯೂನಿವರ್ಸಿಟಿ ಕಾಲೇಜ್ ತೆಕ್ಕಟ್ಟೆ. ಇದು ನಿಮ್ಮ ಅಡ್ರೆಸ್. ಈ ಅಡ್ರೆಸ್, ಈ ಲೆಟರ್ಗೂ ಅದೇ ಅಡ್ರೆಸ್, ಇನ್ನೊಂದು ಲೆಟರ್ಗೂ ಅದೇ ಅಡ್ರೆಸ್. ಅಡ್ರೆಸ್ ಒಂದೇ,
ಪ್ರಶ್ನೆಗಳು ಬೇರೆ ಬೇರೆ. ಇದು ನಿಮ್ಮ ಫಾದರ್ಗೆ ಬರೀರಿ ಅಂತ, ಅಂದ್ರೆ ಪರ್ಸನಲ್ ಲೆಟರ್. ಇದು ಪರ್ಸನಲ್ ಲೆಟರ್ ಅನ್ನ ಹೀಗೆ ಬರೀರಿ. ನಾನು ಪ್ರಿಫರ್ ಮಾಡ್ತೀನಿ ಅಫಿಷಿಯಲ್ ಲೆಟರ್ ಅನ್ನ. ಅಡ್ರೆಸ್ ಸೇಮ್. ಇದು ರೈಟ್ ಅ ಲೆಟರ್ ಟು ಯುವರ್ ಹೆಡ್ ಮಾಸ್ಟರ್ ರಿಕ್ವೆಸ್ಟಿಂಗ್ ಹಿಮ್ ಟು ಹೆಲ್ಪ್ ಯುವರ್ ಫ್ರೆಂಡ್ ಟು ಪೇ ದ ಸ್ಕೂಲ್ ಫೀಸ್. ಅವಳು ಪೂರ್ ಇರೋದ್ರಿಂದ ಸ್ಕೂಲ್ ಫೀಸ್ ಅನ್ನ ಕಟ್ಟಿ ಅಂತ ಬರೀರಿ. ನಿಮ್ಮ ಹೆಡ್ ಮಾಸ್ಟರ್ಗೆ, HMಗೆ ಬರಿಬೇಕು. ನನ್ನ ಫ್ರೆಂಡ್ ಪೂರ್ ಇದ್ದಾಳೆ, ಸ್ಕೂಲ್ ಫೀಸ್ ಕಟ್ಟಕ್ ಆಗೋದಿಲ್ಲ, ದಯವಿಟ್ಟು ಹೆಲ್ಪ್ ಮಾಡಿ ಅಂತ. ಆಕಾಶ್, 10th ಸ್ಟ್ಯಾಂಡರ್ಡ್, GPUC, ತೆಕ್ಕಟ್ಟೆ ಗೌರ್ಮೆಂಟ್ ಪ್ರಿ ಯೂನಿವರ್ಸಿಟಿ ಕಾಲೇಜ್ ತೆಕ್ಕಟ್ಟೆ. ಅಂದ್ರೆ ಕಾಂಪೋಸಿಟ್ ಕಾಲೇಜ್ ಇರುತ್ತಲ್ಲ, ಅವಾಗ 10th ಸ್ಟ್ಯಾಂಡರ್ಡ್ PUC ಒಂದೇ ಕಡೆ ಇರುತ್ತೆ, ಒಂದೇ ಕ್ಯಾಂಪಸ್ ಅಲ್ಲಿ. ಅವಾಗ GPUC ಅಂತ ಇರುತ್ತೆ ಹೆಸರು. ಡೇಟ್, ಟು ಅಡ್ರೆಸ್, ಹೆಡ್ ಮಾಸ್ಟರ್, ನಿಮ್ಮೂರ್ ಯಾವ್ದೋ, ಹೆಡ್ ಮಾಸ್ಟರ್ ಅದೇ ಆಗಿರುತ್ತೆ. ರೆಸ್ಪೆಕ್ಟೆಡ್ ಸರ್ ಆರ್ ಮ್ಯಾಮ್. ಅದು ಕಷ್ಟ ಆಗುತ್ತೆ ಅಂದ್ರೆ ಇದನ್ನ ಬರಿಬೇಕು. HMಗೆ ಅಥವಾ ಆಫೀಸರ್ಸ್ ಬರೆಯುವಾಗ ರೆಸ್ಪೆಕ್ಟೆಡ್ ಸರ್ ಬರಿಬೇಕು ಅಥವಾ ಮ್ಯಾಮ್. ಸಬ್ಜೆಕ್ಟ್ ರಿಕ್ವೆಸ್ಟಿಂಗ್ ಫೀ ಕನ್ಸೆಷನ್, ಫೀಸ್ ಕನ್ಸೆಷನ್ ಅನ್ನ ಕೊಡಿ ಅಂತ. ಅಥವಾ ರಿಕ್ವೆಸ್ಟಿಂಗ್ ಟು ಪೇ ಮೈ, ರಿಕ್ವೆಸ್ಟಿಂಗ್ ಟು ಇನ್ನೊಂಥರ ಏನ್ ಬರಿಬಹುದು ಅಂದ್ರೆ ಇಲ್ಲಿರೋದೇನ್ ಬರಿಬಹುದು ನೋಡಿ ತಗೊಂಡು. ರಿಕ್ವೆಸ್ಟಿಂಗ್ ಹಿಮ್ ಇರೋದು ಯು ಆಗುತ್ತೆ. ರಿಕ್ವೆಸ್ಟಿಂಗ್ ಯು ಟು ಹೆಲ್ಪ್ ಯುವರ್, ನಿಮ್ಮ ಅಂತ ಕ್ವೆಶನ್ ಕೇಳಿರೋದು ನಿಮ್ಮ ಅಂದ್ರೆ ನನ್ನ, ಮೈ ಫ್ರೆಂಡ್. ರಿಕ್ವೆಸ್ಟಿಂಗ್ ಯು ಟು ಹೆಲ್ಪ್ ಮೈ ಫ್ರೆಂಡ್ ಟು ಪೇ ದ ಸ್ಕೂಲ್ ಫೀಸ್. ಅಷ್ಟು ಕೂಡ ಬೇಕಾದ್ರೆ ಬರಿಬಹುದು, ಬಟ್ ಚೇಂಜ್ ಮಾಡಿ ಬರಿಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಶಾರ್ಟ್ ಆಗಿ ರಿಗಾರ್ಡಿಂಗ್ ಸ್ಕೂಲ್ ಫೀಸ್ ಟು ಪೇ ದ ಸ್ಕೂಲ್ ಫೀಸ್ ಅಷ್ಟು ಬರೋದು ಓಕೆ. ಯಾವ್ದೋ ಸ್ಕೂಲ್ ಫೀಸ್ ಬಗ್ಗೆ ಇದೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ನೀವು ಈ ರೀತಿ ಬರಿಬಹುದು ಸಿಂಪಲ್ ಆಗಿ. ಇದೆ ಯುವರ್ಸ್ ಫೇತ್ಫುಲಿ, ಇಲ್ಲಿ ಫಸ್ಟ್ ಆಫ್ ಹಾಕ್ಬಾರ್ದು, ಇಲ್ಲಿ ಆಕಾಶ್ ಅಥವಾ ಅಕ್ಷತಾ ಹೀಗೆ ಬರೆದ್ರೆ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಐ ಹೋಪ್ ಎಲ್ರು ಚೆನ್ನಾಗಿ ಬರ್ದಿದ್ದೀರಾ. ನೆಕ್ಸ್ಟ್ ಎಕ್ಸಾಮ್ಗೆ ಆಲ್ ದಿ ಬೆಸ್ಟ್. ಚೆನ್ನಾಗಿ ಬರೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೋ ಫಾರ್. ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.